ದರ್ಶನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ದರ್ಶನ್ ಆಸ್ಪತ್ರೆಯಿಂದ ಬಂದ ಬಳಿಕ ನಾನು ಭೇಟಿ ಮಾಡ್ತೀನಿ ಅಂತ ಹೇಳಿ ಶ್ರೀಮುರಳಿ ಹೇಳಿದ್ದಾರೆ. ಯಾವಾಗ ಕೆಟ್ಟದ್ದು ಸಂಭವಿಸುತ್ತೋ ಅದು ನಮ್ಮನ್ನು ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗುವಂತ ಸೂಚನೆ ಅಂತ ಕೂಡ ಶ್ರೀಮುರಳಿ ಹೇಳಿದ್ದಾರೆ. ದರ್ಶನ್ ಬೇಲ್ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಲಾಯ ತಸ್ಮೈ ನಮಃ ಅಂತ ಹೇಳಿದ್ದಾರೆ. ಈ ಹಿಂದೆಯೂ ಇದನ್ನೇ ಹೇಳಿದ್ದೆ, ಈಗಲೂ ಇದನ್ನೇ ಹೇಳ್ತೀನಿ. ಕೆಟ್ಟದ್ದು ಬರೋದೇ ಒಳ್ಳೆ ದಾರಿಗೆ ನಡೆಸೋಕೆ ಅಂತ ಹೇಳಿದ್ದಾರೆ. ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರಿಸೋಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊಂಡು ನಾವು ಉತ್ತರ ಕೊಡ್ತೀವಿ. ಎಲ್ರಿಗೂ ಭೇಟಿ ಮಾಡ್ತೀರಾ ಸರ್? ಜೈಲಿಂದ ಬಂದಿದ್ದಾರೆ, ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದಾರೆ, ಭೇಟಿ ಮಾಡ್ತೀರಾ? ಅಫ್ಕೋರ್ಸ್ ಭೇಟಿ ಮಾಡ್ತೀವಿ. ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ರಿಗೂ ಒಳ್ಳೆದಾಗಲಿ, ಅಷ್ಟು ಮಾತ್ರ ಹೇಳ್ತೀನಿ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ ಕರ್ಕೊಂಡು ಹೋಗೋಕ್ಕೆ, ಒಳ್ಳೆ ದಿನಗಳನ್ನ ತೋರಿಸೋಕ್ಕೆ, ಬಹುಶಃ ಏನೇ ನೋವಾಗಿದ್ರು ಇವತ್ತು ಎಲ್ರಿಗೂ ಒಂದು ನೆಮ್ಮದಿ ಹಾಗೂ ಸಮಾಧಾನ ಸಿಕ್ಕಿದೆ. ಎಲ್ರಿಗೂ ಎಲ್ಲ ಕಡೆ ಹೇಳಿದ್ದೀನಿ, ಮತ್ತೊಮ್ಮೆ ಹೇಳ್ತೀನಿ, ಕಾಲಾಯ ತಸ್ಮೈ ನಮಃ. ಎಲ್ಲದಕ್ಕೂ ದೇವ್ರು ನೋಡ್ಕೊಂಡು ನಾವು ಉತ್ತರ ಕೊಡ್ತೀವಿ. ಎಲ್ರಿಗೂ ಭೇಟಿ ಮಾಡ್ತೀರಾ ಸರ್? ಜೈಲಿಂದ ಬಂದಿದ್ದಾರೆ, ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿದ್ದಾರೆ, ಭೇಟಿ ಮಾಡ್ತೀರಾ? ಅಫ್ಕೋರ್ಸ್ ಭೇಟಿ ಮಾಡ್ತೀವಿ. ಅವ್ರಿಗೂ ನೋಡ್ಕೋಬೇಕಲ್ಲ, ಚೆಕಪ್ ಅದು ಇದು ಆದಾಗ ಸಮಯ ಇಬ್ರಿಗೂ ಆದಾಗ ಭೇಟಿ ಮಾಡ್ತೀವಿ. ಬಟ್ ಅವ್ರ ಆರೋಗ್ಯ ಎಲ್ಲ ಚೆನ್ನಾಗಿರಲಿ, ಎಲ್ಲರೂ ನೆಮ್ಮದಿಯಾಗಿರಲಿ, ಎಲ್ರಿಗೂ ಒಳ್ಳೆದಾಗಲಿ, ಅಷ್ಟು ಮಾತ್ರ ಹೇಳ್ತೀನಿ. ಕೆಟ್ಟದ್ದು ಬರದೆ ಒಳ್ಳೆ ದಾರಿ